ತಾಲೂಕಿನ ಸಂಕೇಶ್ವರ ನಗರದ ಮಠಗಲ್ಲಿ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳದ ಗಣೇಶ ಮೂರ್ತಿ ಮೆರವಣಿಗೆ ಸಾಂಪ್ರದಾಯಿಕ ವಾದ್ಯಗಳ ಮಧ್ಯದಲ್ಲಿ ಅದ್ದೂರಿಯಾಗಿ ಜರುಗಿತು. ಪ್ರಾರಂಭದಲ್ಲಿ ಅಂಕಲಿ ರಸ್ತೆಯ ಹತನೂರಿ ಮನೆತನಕ್ಕೆ ಸೇರಿದ ಆಯಿಲ್ ಮಿಲ್ನಲ್ಲಿ ಪುರಸಭೆ ಅಧ್ಯಕ್ಷರಾದ ಸೀಮಾ ಹತನೂರಿ, ಶ್ರೀಕಾಂತ್ ಹತನೂರಿ, ಸುಹಾಸ್ ಕುಲಕರ್ಣಿ, ಬಸಗೌಡ ಪಾಟೀಲ್ ಅವರು ಗಣಪತಿ ಮೂರ್ತಿಗೆ ಆರತಿ ಬೆಳಗಿ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಪಾರಂಪರಿಕ ವಾದ್ಯಗಳಾದ ಡೋಲ್, ತಾಶ, ಲೇಜಿಮ್, ಸಂಬಳ ಬಾರಿಸುವ ಮೂಲಕ ಗಣೇಶ ಮೂರ್ತಿಯ ಮೆರವಣಿಗೆ ನಗರದ ಪ್ರಮುಖ ಮಾರ್ಗಗಳಾದ ಚನ್ನಮ್ಮ ವೃತ್ತ, ಹಳೆಯ ಪಿಬಿ ರಸ್ತೆ, ಸಂಗೊಳ್ಳಿ ರಾಯಣ್ಣ ವೃತ್ತ, ನೆಹರು ರಸ್ತೆ, ಗಾಂಧಿ ಚೌಕ್ ರಸ್ತೆ ಮಾರ್ಗವಾಗಿ ಮಠಗಲ್ಲಿಗೆ ಶಾಂತಿಯಿಂದ ಜರುಗಿತು. ಇದರಲ್ಲಿ ವಿಶೇಷವಾಗಿ ಮಠಗಲ್ಲಿ ಮಹಿಳೆಯರು, ಯುವತಿಯರು ಮತ್ತು ಯುವಕರು, ಹಿರಿಯರು ತಲೆಗೆ ಬಣ್ಣದ ಪೇಟ ಧರಿಸಿ ಗಣೇಶನ ಮೆರವಣಿಗೆಯಲ್ಲಿ ಹಿಂದೂ ಸಂಸ್ಕೃತಿ ಎತ್ತಿ ಹಿಡಿಯುವುದರ ಮೂಲಕ ಶೋಭೆ ತಂದರು. ವಿಶೇಷವಾಗಿ ಹೇಳುವುದಾದರೆ ಗಣೇಶ ಮೂರ್ತಿಯನ್ನ ವಿಶೇಷ ಮತ್ತು ಆಕರ್ಷಕ ರಥದಲ್ಲಿ ಮೆರವಣಿಗೆ ಮಾಡಿದ್ದು, ಈ ಗಣಪತಿಯ ಭವ್ಯ ದಿವ್ಯ ಮೆರವಣಿಗೆ ನೋಡುವುದಕ್ಕೆ ಸಂಕೇಶ್ವರ ನಗರದ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಗಣಪತಿಯ ದರ್ಶನ ಪಡೆದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.